ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ಇನ್ನೂ ಕೂಡ GK ಡೈರೀಸ್ ಕನ್ನಡ ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತು ಬೆಳಿಗ್ಗೆ ಎದ್ದು ಟಿಫಿನ್ ಎಲ್ಲ ಮಾಡಿ ಎಲ್ಲರನ್ನು ಕಳಿಸಾಯಿತು. ಸೊ ಇವತ್ತು 10 o'clock ಆಮೇಲೆ ನಿಮಗೆ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕನ್ನಡ ಲಾಗನ್ನು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಬೆಳಿಗ್ಗೆ ಮುಂಚೆ ಮಲಗಿದ್ದಾರೆ. ನಮಗೆ ರಾತ್ರಿ ನಾವು ಮಲಗಿದರೆ ಬೆಳಿಗ್ಗೆ ಇವರು ಮಲಗೋದು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಲ್ಲರಿಗೆ ನಿದ್ದೆ, ಗಟ್ಟಿ ನಿದ್ರೆ, ಸುಮ್ಮನೆ ನಾಟಕ. ಯಾರಿಗೆ ಅಷ್ಟು ನಿದ್ದೆ ಇಲ್ಲ. ಎಬ್ಬಿಸಿದ್ರೆ ಹೇಳ್ತಾರೆ ಕುಕು ಕೂಕು ಕುಕು ಕೂ. ಈಗ ಬೆಳಿಗ್ಗೆ ಎಲ್ಲರನ್ನೂ ಕಳಿಸಿ ಆಯಿತು. ಒಂದು ತಿಂಡಿ ಅಂತ ಅಂದರೆ ಇವತ್ತು ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ. ಸೊ ಬೋರ್ ಆಗ್ತಾ ಉಂಟು. ಯಾಕೆ ಅಂತ ಹೇಳ್ತೇನೆ ನಿಮಗೆ, ಯಾಕೆ ಬೋರ್ ಆಗ್ತಿದೆ ಅಂತ. ಯಾವಾಗಲೂ ತಿಂಡಿ ಮಾಡ್ತಾ ಆಮೇಲೆ ಏನಾದರೂ ಇರ್ತದಲ್ಲ ಮಾಡಲಿಕ್ಕೆ, ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡೋದು ಏನಾದ್ರು ಮಾಡ್ತಾ ಇರ್ತೀನಿ. ಸೊ ಇವತ್ತು ಎಲ್ಲ ಮುಗ್ದಿದೆ. ಒಂದು ಅನ್ನಕ್ಕಿಟ್ರೆ ಆಯಿತು. ಹಾಗೆ ನನಗೆ ಬೋರ್ ಆಗ್ತದೆ. ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಇನ್ನೂ ಇಷ್ಟು ಉಳಿದಿದೆ. ಮಾಡಿದ್ದೆ ಸ್ವಲ್ಪ ನಾನು, ಆದರೂ ಇಷ್ಟು ಉಳಿದಿದೆ. ಏನ್ರಿ, ಆದರೂ ಇಷ್ಟು ಉಳಿದಿದೆ. ಅದಾದಮೇಲೆ ಕಾಫಿ ಮಾಡಿದ್ದೆ. ನೆಕ್ಸ್ಟು ಇದೆಂತ ಕಿಟ್ಟೆ ನನಗೆ ಗೊತ್ತಿಲ್ಲ. ಹಾಲು ಬಿಸಿ ಮಾಡೋಣ ಅಂತ ಇಟ್ಟಿದ್ದೆ. ನನಗೆ ಮರ್ತೋಯ್ತು. ತಂದು ಅವಾಗ ಇಟ್ಟಿದ್ದೇನೆ ಹಾಲು ಬಿಸಿ ಮಾಡುವಂತ. ಹಾಲು ಬಿಸಿಯೇ ಮಾಡಲಿಲ್ಲ. ಇದು ನೆನ್ನೆದ ಹಾಲಲ್ಲ, ಸ್ವಲ್ಪ ಬಿಸಿ ಮಾಡಿದ್ರೆ ಹಾಳಾಗ್ತದೆ. ಹಾಗಾಗಿ ಬಿಸಿ ಮಾಡುವ. ಅದಾದಮೇಲೆ ಇವತ್ತು ಎಂತ ಮಾಡಲಿಕ್ಕಿಲ್ಲ ನನಗೆ ಮಧ್ಯಾಹ್ನಕ್ಕೆ. ಯಾಕೆಂದರೆ ಕೋಳಿದ್ದು ಸಾರುಂಟು ನನಗೆ ನೆನ್ನೆದ್ದು. ಹಾಗೆ ಎಂತ ಮಾಡಲಿಕ್ಕಿಲ್ಲ, ಮಧ್ಯಾಹ್ನ ಸಾಕು ಅಷ್ಟೇ. ಅದಾದಮೇಲೆ ಚೆಂದ ಬಿಸಿ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಮೊಟ್ಟೆ ಬೇಯಿಸಿಟ್ಟಿದ್ದು ಉಂಟು. ಇವಾಗ ತಿನ್ಬೇಕು ನಾನೇ. ಅವರೆಲ್ಲ ತಿಂದು ಹೋಗಿದ್ದಾರೆ. ಒಟ್ಟಿಗೆ 5 ಮೊಟ್ಟೆಯನ್ನು ಬೇಯಿಸಿದ್ದೆ. ಇದರಲ್ಲಿ 3 ಉಳಿದಿದೆ. ಈಗ ನಾನೇ ತಿನ್ಬೇಕು ಅದನ್ನು. ಎಲ್ಲ ತಿನ್ನಲ್ಲ, ನನಗೆ ಗ್ಯಾಸ್ಟ್ರಿಕ್ ಆಗ್ತದೆ. ಹಾಗೆ ಸೊ ಈಗ ಅನ್ನಕ್ಕೆ ಇಡಬೇಕು. ಕುಕ್ಕರಲ್ಲೇ ಅನ್ನಕ್ಕೆ ಇಡ್ತೇನೆ, ನೆನ್ನೆದು ಅದು ಅನ್ನ. ಸೊ ಈಗ ಒಂದ್ಸಲ ಎಲ್ಲ ಕ್ಲೀನ್ ಮಾಡುವ. ಕ್ಲೀನ್ ಮಾಡಿ ಮತ್ತೆ ಅನ್ನಕ್ಕಿಡುವ. ಜಸ್ಟ್ ಒಂದು ಅನ್ನಕ್ಕಿಟ್ರೆ ಆಯಿತು. ಇವುಗಳಿಗೊಂದು ಎಷ್ಟು ಹಾಕಿದರೆ ಲೆಕ್ಕನೇ ಇಲ್ಲ. ಬೆಳಗ್ಗೆಯಿಂದ ಇದು ನಾನು ಇವಳಿಗೆ ಈಗ ಹಾಕಿದರೆ ಒಂದು 6ನೇ ಸರಿ 5ನೇ ಸರಿ ಹಾಕೋದು. ಎಷ್ಟು ಸರಿ ಹಾಕ್ತೀನಿ ಅಂತ ಲೆಕ್ಕನೇ ಇಲ್ಲ. ಇವಳಿಗೆ ತೆಗೆದು 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 ಹೊಡೆಯುವುದು. ಎಂತಕ್ಕೆ ಹೊಡೆಯುವುದು? ಎಂತಕ್ಕೆ ನೀನು ಎಂತಕ್ಕೆ ಹೊಡೆಯೋದು? ನೋಡುದು ನೋಡಿ, ಹೊಡೆಯುವುದು, ತೆಗೆದು ತೆಗೆದು ಬಾರಿಸೋದು. ಎಂತಕ್ಕಂತ ಗೊತ್ತಿಲ್ಲ. ಅವಳೊಬ್ಳೆ ಈ ಮನೆಯಲ್ಲಿ ರಾಣಿ ಆಗಿರ್ಬೇಕಂತ ಅವಳಿಗೆ. ಬಾ, ಇದೊಂದು ಇದ್ರೆ ಸಾಕು ಅವ್ರಿಗೆ, ಮತ್ತೆ ಎಂತ ಸಹ ಬೇಡ. ನಂದೊಂದು ಬೆಕ್ಕಿಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ. ಆ ಬೆಕ್ಕಿಲ್ನು ತುಂಬ ಮಿಸ್ ಮಾಡ್ಕೊಳ್ತಾನೆ. ಇದು ತೊಟ್ಟೆ ಶಬ್ದ ಕೇಳಿದ ತಕ್ಷಣ ಆ ಬೆಕ್ಕಾದರೆ ಆ ಬೆಕ್ಕು ಕವರ ಶಬ್ದ ಕೇಳಿದ ತಕ್ಷಣ ಓಡಿ ಬರ್ತಿತ್ತು. ಬೇಜಾರಾಗ್ತದೆ. ಈಗ ಇವುಗಳಲ್ಲಿ ಇದನ್ನು ಮುಟ್ಲಿಕ್ಕೆ ಇಲ್ಲ. ಇದು ದೊಡ್ಡ ಜನರಾಗೆ ಮಾಡ್ತದೆ. ಇದು ಎಲ್ಲಿಂದನ ಬಂದದ್ದು. ಇದನ್ನು ಕೂಡ ಹಾಗೆ ಮುಟ್ಟಿದರೆ 1 ಮೈಲಿ ದೂರ ಓಡಿ ಹೋಗ್ತದೆ. ಒಂದು ಹಾಲು ಬಿಸಿ ಆಗ್ತಾ ಉಂಟು. ಸ್ವಲ್ಪ ಬಿಸಿ ಮಾಡಿಟ್ರೆ ಹಾಲು ಸಂಜೆಗೆ ನನಗೆ ಕಾಫಿ ಕುಡಿಯುವಂತ ಆಗ್ತದೆ. ನಾನು ಜಾಸ್ತಿ ಕಾಫಿ ಲವರ್. ಹಾಗೆ ಕಾಫಿ ಕುಡಿಯುವಂತ ಆಗ್ತದೆ. ಅವಾಗ ಹಾಲೇ ಇರುವುದಿಲ್ಲ. ಯಾಕೆಂದರೆ ನಾನು ಹಾಲು ತೆಗೆದಿಡ್ತೇನೆ, ಆದರೆ ಬಿಸಿ ಮಾಡಿ ಇಡೋದಿಲ್ಲ. ಹಾಗೆ ಸುಮ್ಮನೆ ಈಗ ಚಳಿಗಾಲಲ್ಲ, ಜಾಸ್ತಿಯೇ ಹಾಳಾಗ್ತದೆ. ಹಾಗೆ ಇನ್ನೂ ಸ್ವಲ್ಪ ಕೆಲಸ ಉಂಟು. ಸಾಕು. ಇದೊಂದು ಆಗಿ ಹೋದರೆ ರಗಳೆ ಇರುವುದಿಲ್ಲ. ಮತ್ತೆ ಎಲ್ಲಾದರೂ ಹಾಲು ಆ ಕಡೆ ಈ ಕಡೆ ಹೋಗುವಾಗನೇ ತೆಗೆದು ಬೀಳ್ತದೆ. ಸುಮ್ಮನೆ ಮತ್ತೆ ಒರೆಸ್ತಾ ಕೂತ್ಕೊಳ್ಬೇಕು ಗ್ಯಾಸ್. ಹಾಗೆ ಸ್ವಲ್ಪ ಗ್ಯಾಪ್ ಬಿಡುವ. ಬಟ್ಟೆ ಎಲ್ಲ ತುಂಬ ರಾಶಿ ಉಂಟು. ಅದನ್ನೆಲ್ಲ ಒಂದ್ಸರಿ ಇದೆಲ್ಲ ಬಟ್ಟೆಯನ್ನು ಈಗ ಮರ್ಚಬೇಕು. ತುಂಬ ಬಟ್ಟೆ ಉಂಟು. ಸೊ ಮಂಡೆ ಹಾಳಾಗ್ತದೆ ನನಗೆ. ಎಷ್ಟು ಬಟ್ಟೆ ಅಂತ ಇಲ್ಲ, ಎಷ್ಟು ದಿನಕ್ಕೆ ಒಗೆಯೋದು, ಎಷ್ಟು ಬಟ್ಟೆನ ಮರ್ಚಿಡೋದು. ಓದಿ ಸಾಕಾಗ್ತದೆ. ಒಂದ್ಸಲಿ ಬಟ್ಟೆ ಎಲ್ಲ ಮರ್ಚ್ತೇನೆ. ಅದಾದಮೇಲೆ ನಿಮಗೆ ಸಿಗ್ತೇನೆ.
ಎಲ್ಲ ಆದರೆ ಒಂದು ಕೆಲಸ ಮುಗೀತದೆ ಅಲ್ಲಿಗೆ. ಇನ್ನೊಂದು ಅನ್ನಕ್ಕಿಟ್ಟರೆ ಆಗುತ್ತೆ ನನ್ನ ಕೆಲಸ. ಅದಾದಮೇಲೆ ಅನ್ನಕ್ಕೆ ಒಂದು ಸ್ವಲ್ಪ ಲೇಟ್ ಇಟ್ಟರೂ ಪರವಾಗಿಲ್ಲ, ಯಾಕೆಂತ ಹೇಳಿದರೆ ಅವರೆಲ್ಲ ಬರೋದು ತಡ ಆಗ್ತದೆ, ನಾನು ಒಬ್ಬಳೇ ಊಟಕ್ಕೆ. ಹಾಗೆ ಸೊ ಇದನ್ನೆಲ್ಲ ಈಗ ಜೋಡಿಸಿ ಅನ್ನಕ್ಕೆ ಇಟ್ಬಿಡ್ತೇನೆ. ನನಗೆ ಯಾಕೋ ಇವತ್ತು ಮುದ್ದೆ ತಿನ್ನಬೇಕಂತ ಅನಿಸ್ತಿದೆ, ಹಾಗೆ ಮುದ್ದೆ ಮಾಡಬೇಕು. ಸೊ ಕೋಳಿ ಸಾರಿಗೆ ಮುದ್ದೆ ಸೂಪರ್ ಆಗ್ತದೆ. ಹಾಗಾಗಿ ಸೊ ಇವಾಗ ಇದೊಂದು ಎಲ್ಲ ಜೋಡಿಸಿಟ್ಟು ಆಮೇಲೆ ಅನ್ನಕ್ಕಿಟ್ಟು ಆಮೇಲೆ ಮುದ್ದೆ ಮಾಡುವ. ಸೊ ನೀವು ರೇಷನ್ ಅಂಗಡಿಯಲ್ಲಿ ಅಕ್ಕಿ ತರಬೇಕಾದ್ರೆ ತುಂಬ ಜಾಗ್ರತೆಯಾಗಿರಬೇಕು. ಯಾಕೆಂತ ಹೇಳ್ತೇನೆ ನಿಮಗೆ. ಫಸ್ಟ್ ಇದರದ್ದು ಅಕ್ಕಿದು ಕಲ್ಲರ್ ನೋಡಿ ಯಾವ ರೀತಿ ಇದೆ, ಆಮೇಲೆ ಈ ಅಕ್ಕಿಯಲ್ಲಿ ಎಷ್ಟು ಡಸ್ಟ್ ಇದೆ ಅಂತ ನೋಡಿ. ನಾವೀಗ ರೇಷನ್ ಅಂಗಡಿಗೆ ಅಕ್ಕಿ ತರಲಿಕ್ಕೆ ಅಂತ ಹೋಗ್ತೇವಲ್ಲ, ಆವಾಗ ನಾವು ಮಾಡುವುದಂಥ ದೊಡ್ಡ ದಡ್ಡತನ ಎಂತ ಗೊತ್ತಾ, ಹೋಗಿ ಅಲ್ಲಿ ಯಾವ ಅಕ್ಕಿ ಕೊಡ್ತಾರೆ ಅಂತ ನೋಡೋದಿಲ್ಲ. ಅಕ್ಕಿ ಕೊಡಬೇಕಾದ್ರೆ ನಮ್ಮದು ಗಮನ ಎಲ್ಲೋ ಇರ್ತದೆ. ಇವಾಗ ಎಲ್ಲ ಕಡೆಯಲ್ಲಿ ಮೋಸ ಆಗ್ತಿರೋದು ಎಂತ ಗೊತ್ತಾ, ನಮಗೆ ಕೊಡುವ ಅಕ್ಕಿ ಯಾವುದು ಇರ್ತದೆ ಅಂತ ಹೇಳಿದರೆ ಕಾಲಲ್ಲಿ ತುಳಿದ ಅಕ್ಕಿಯನ್ನು ನಮಗೆ ಗೋಣಿಯಲ್ಲಿ ಹಾಕಿ ಕೊಡ್ತಾರೆ. ಸೊ ಅದಕ್ಕೆ ಹೇಳೋದು, ಎಲ್ಲ ಗ್ರಾಮದಲ್ಲಿ ಈ ಥರ ಆಗ್ತದೆ ಅಂತ ನಾನು ಹೇಳೋದಲ್ಲ, ಎಲ್ಲ ಗ್ರಾಮಕ್ಕೆ ನಾನು ದೂರುವುದು ಕೂಡ ಅಲ್ಲ. ಒಂದೊಂದು ಗ್ರಾಮದಲ್ಲಿ ಒಂದೊಂದು ವಿಲೇಜಲ್ಲಿ ಒಂದೊಂದು ರೀತಿಯ ರೂಲ್ಸ್ ರೆಗ್ಯುಲೇಷನ್ ಇರ್ತದೆ. ಎಲ್ಲ ಗ್ರಾಮಕ್ಕೆ ನಾನು ಹೇಳ್ತಾ ಇಲ್ಲ. ಸೊ ಕೆಲವೊಂದು ಗ್ರಾಮದಲ್ಲಿ ಇನ್ನೂ ಕೂಡ ಅದೇ ರೀತಿಯಾಗಿ ಒಂದು ರೂಲ್ಸ್ ಎಲ್ಲ ಇರ್ತದೆ. ಎಂತ ಅಂತ ಹೇಳಿದರೆ, ಸಪ್ರೇಟಾಗಿ ನಾವು ಒಂದು ವೇಳೆ ಗೋಣಿಯನ್ನು ತಗೊಂಡು ಹೋಗಿರೋದಿಲ್ಲ, ಅಕ್ಕಿಯನ್ನು ತಗೊಂಡು ಬರಲಿಕ್ಕೆ ಹೋಗುವಾಗ ಗೋಣಿಯನ್ನೆಲ್ಲ ತಗೊಂಡು ಹೋಗಿರೋದಿಲ್ಲಲ್ಲ, ಆ ಗೋಣಿ ಏನಾದ್ರು ಒಂದು ಕೊಡಿ, ನಾನು ತಗೊಂಡು ಬಂದಿಲ್ಲ ಅಂತ ಹೇಳಿದರೆ 30 ರೂಪಾಯಿ ಪೇ ಮಾಡೋದು, 30 ರೂಪಾಯಿ ಅಮೌಂಟ್ ಕೇಳೋದು, ಇದೆಲ್ಲ ಮಾಡ್ತಾರೆ. ಇವಾಗ ಕೂಡ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದೆಲ್ಲ ನಿಲ್ಲಬೇಕು. ಯಾಕೆಂತ ಹೇಳಿದರೆ ಗೌರ್ಮೆಂಟಿಂದ ಅವ್ರಿಗೂ ಕೂಡ ಫ್ರೀಯಾಗಿ ಗೋಣಿ ಸಿಗ್ತಾ ಇರೋದು, ಫ್ರೀಯಾಗಿ ಚೀಲ ಸಿಗ್ತಾ ಇರೋದು. ಹಾಗಾಗಿ ಅವರು ಅದಕ್ಕೆ ಅಮೌಂಟನ್ನು ಪೇ ಮಾಡಿ ಜನರಿಗೆ ಮೋಸ ಮಾಡುವ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಮ ಗಮನಕ್ಕೆ ಹೋಗಲಿ ಅಂತ ಹೇಳ್ತಾ ಇರೋದು ಈ ವಿಷಯವನ್ನೆಲ್ಲ. ಸೊ ಕಾಲಲ್ಲಿ ತುಳಿದ ಅಕ್ಕಿ ಯಾವುದು ಕೊಡ್ತಾರೆ ಅಂತ ಹೇಳಿದರೆ, ಗೋಣಿಯಲ್ಲಿ ಗೌರ್ಮೆಂಟಿಂದ ಅವರಿಗೆ ಬರ್ತದಲ್ಲ ಗಾಡಿಯಲ್ಲಿ, ಆ ಗೌರ್ಮೆಂಟಿಂದ ಬಂದ ಗಾಡಿಯಲ್ಲಿ ಅಕ್ಕಿ ಇರ್ತದಲ್ಲ, ಆ ಅಕ್ಕಿಯನ್ನು ಬೇರೆಯವರಿಗೆ ಕೊಡ್ತಾರಲ್ಲ, ಜನರಿಗೆ ಕೊಡ್ತಾರಲ್ಲ, ಆವಾಗ ಕೊಡುವಾಗ ತುಂಬ ಅಕ್ಕಿಯನ್ನು ಕೆಳಗೆ ಚೆಲ್ತಾರೆ. ಆ ಚೆಲ್ಲಿದ ಅಕ್ಕಿಯನ್ನು ಒಬ್ಬರಿಗೆ ಮಂಗ ಮಾಡಿ ಕೊಡ್ತಾರೆ. ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ತುಂಬ ಜನಕ್ಕೆ ಮಂಗ ಮಾಡಿ ಅದೇ ಅಕ್ಕಿಯನ್ನು ಕೊಡ್ತಾರೆ. ಅವರು ಕಾಲಲ್ಲಿ ತುಳಿದ ಅಕ್ಕಿಯನ್ನು ನಮಗೆ ಕೊಡ್ತಾರೆ. ನಮಗೆ ತುಂಬ ಸರಿ ಈ ಥರ ಆಗಿದೆ. ಸೊ ಈ ಸರಿ ಹೋಗುವಾಗ ನಮ್ಮ ಅತ್ತೆ ಕಾಲಲ್ಲಿ ತುಳಿದ ಅಕ್ಕಿ ಎಲ್ಲ ಕೊಡಬೇಡಿ ಅಂತ ಸ್ಟ್ರೈಟಾಗಿ ಹೇಳಿದ್ದಾರೆ. ಹಾಗಾಗಿ ಎಂತ ಆಗಿದೆ ಗೊತ್ತಿಲ್ಲ, ಆದರೂ ಕೂಡ ಅದರಲ್ಲಿ ತುಂಬ ಡಸ್ಟ್ ಅದು ಇದು ಎಲ್ಲ ಉಂಟು. ಸೊ ನೀವು ಕೇರ್ಫುಲ್ಲಾಗಿ ಹೋಗಿ ಕೇರ್ಫುಲ್ಲಾಗಿ ಅಕ್ಕಿಯನ್ನು ತೊಗೊಳ್ಳಿ ಅಂತ ಹೇಳೋ ಕಾರಣಕ್ಕೋಸ್ಕರ ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರೋದು. ನಾವು ಒಬ್ಬರು ಮಾತಾಡಿದರೆ ನಮ್ಮಂತಹ 4 ಜನ ಎದ್ದೇಳ್ತಾರೆ, ನಮ್ಮಂತಹ 4 ಜನ ಪ್ರಶ್ನೆ ಮಾಡ್ತಾರೆ. ನಾವೇ ಗೊತ್ತಿದ್ದು ಸುಮ್ಮನೆ ತಪ್ಪು ಮಾಡ್ಕೊಂಡು ಹೋದರೆ ಯಾರು ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಷಯವನ್ನು ರೈಸ್ ಮಾಡಿ ಎಲ್ಲ ಕಡೆಯಲ್ಲೂ ಇಂತಹ ಮೋಸ ಆಗೋದನ್ನು ತಪ್ಪಿಸಿ ಅಂತ ನಾನು ಕೇಳೋದು ಅಷ್ಟೇ. ಹಾಗೆ ಕೇರ್ಫುಲ್ ಆಗಿರಬೇಕು. ನಮ್ಮದು ಅತ್ತೆ ಹೋಗಿದ್ರು ಈ ಸರಿಗೆ ಸೊಸೈಟಿಗೆ. ನಂದು ರೇಷನ್ ಕಾರ್ಡಲ್ಲಿ ಇನ್ನೂ ಕೂಡ ಸೇರ್ಪಡೆ ಆಗಲಿಲ್ಲ. ಹಾಗೆ ಅತ್ತೆ ಹೋದಾಗ ಹೇಳಿದ್ದಾರೆ, ಕಾಲು ತುಳ್ದದೆಲ್ಲ ಅಕ್ಕಿ ಎಲ್ಲ ಕೊಡಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಈ ಸರಿ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೂ ನನಗೆ ಹಾಗೆ ಅನ್ನಿಸ್ತಿದೆ. ಯಾಕೆಂದರೆ ಇದರದ್ದು ಧೂಳು ನೋಡಿದರೆ ಕಲ್ಲು ತುಂಬ ಇರ್ತದೆ. ನಾನೇ ಕ್ಲೀನ್ ಮಾಡೋದಲ್ಲ, ದಿನ 4-5 ಸರಿ ತೊಳಿಬೇಕು ಈ ಅಕ್ಕಿಯನ್ನು. ನನಗೆ ಬೇಜಾರಾಗಿ ಹೋಗ್ತದೆ, ಅದಕ್ಕೆ ಹೇಳೋದು. ಸೊ ನೀವು ಕೂಡ ಕೇರ್ಫುಲ್ಲಾಗಿ ರೇಷನ್ ಅಂಗಡಿಯಿಂದ ಅಕ್ಕಿ ತನ್ನಿ. ಆದರೂ ಇಷ್ಟು ಕ್ಲೀನ್ ಮಾಡಿದೆ, ನನಗೆ ಕ್ಲೀನ್ ಮಾಡಿ 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 ಸಾಕಾಯಿತು. ಒಂದು 4-5 ಸರಿ ಕ್ಲೀನ್ ಮಾಡಿದ್ದೇನೆ ನನ್ನ ಕೈಲಾದಷ್ಟು. ಇವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವ. ನಾನು ಆಲ್ಮೋಸ್ಟ್ ಜಾಸ್ತಿಯಾಗಿ ಕುಕ್ಕರಲ್ಲೇ ಮಾಡ್ತೇನೆ, ಏಕೆಂದರೆ ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ. ಸೊ ಗ್ಯಾಸಲ್ಲಿ ಒಂದೊಂದ್ಸಲಿ ಹೀಗೆ ಇಟ್ಟು ಮಾಡ್ತೇನೆ, ಕುಕ್ಕರಲ್ಲಿ ಇಲ್ಲದೆ ಹೀಗೇನೂ ಮಾಡ್ತೇನೆ, ಆದರೆ ಅದು ಗ್ಯಾಸ್ ಸುಮ್ಮನೆ ವೇಸ್ಟ್ ಅಷ್ಟೇ. ಹಾಗೆ ಸೊ ಸ್ವಲ್ಪ ಇವಾಗ ಬಿಸಿ ಮಾಡ್ತಾ ಇದ್ದೀನಿ. ನೆನೆದು ಕೋಳಿ ಸಾರು ಇತ್ತಲ್ಲ ಅಂತ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ಈಗ ಅಕ್ಕಿ ಇಟ್ಟೆ. ಸೊ ಇವಾಗ ಉಳಿದ ಪಾತ್ರೆ ಇದೆಲ್ಲ ಬೇರೆದಕ್ಕೆ ಹಾಕಿ ಸ್ವಲ್ಪ 1-2 ಪಾತ್ರೆ ಉಂಟು, ಇದನ್ನೆಲ್ಲ ತೊಳ್ಕೊಂಡು ಬಿಟ್ಟರೆ ಮತ್ತು ನನ್ನ ಕೆಲಸ ಮುಗೀತದೆ. ಇಲ್ಲೊಂದೆರಡು ಪಾತ್ರೆ ಉಂಟು, ಅದನ್ನೆಲ್ಲ ತೊಳೆದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇಲ್ಲೊಂದು ಗುಡಿಸ್ಬೇಕು, ಗುಡಿಸಿ ಆಮೇಲೆ ಪಾತ್ರೆ ಒಂದು ಸ್ವಲ್ಪ ಇದೆ, ಅದನ್ನೆಲ್ಲ ತೊಳ್ಕೊಳ್ತೇನೆ. ಈಗ ತೊಳ್ಕೊಂಡು
ಆಮೇಲೆ ಒಳಗಡೆ ಗುಡಿಸಿ ಒರೆಸಿದ್ರೆ ನನ್ನ ಕೆಲಸ ಆಲ್ಮೋಸ್ಟ್ ಫಿನಿಶ್ ಆಗುತ್ತೆ. ಎಂತ ಈಗ ಹಾಕಿದ್ದಲ್ಲ ನಿಮಗೆ, ಎಷ್ಟು ಸರಿ ಹಾಕಿರೋ ಅಷ್ಟೇ. ಇವುಗಳಿಗೆ ತಿಂದು 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 ಸ್ಟಿಕ್ ಇದೆ. ನನ್ನ ಸ್ಟಿಕ್ಕೊಂಡು ಚೆನ್ನಾಗಿ ತೊಗೊಳ್ಬೇಕು. ಆಮೇಲೆ ಮೈಕೊಂದು ತೊಗೊಳ್ಬೇಕು ಅಂತ ಯಾವಾಗ ಟೈಮ್ ಬರ್ತದೆ ಗೊತ್ತಿಲ್ಲ. ಆಮೇಲೆ ಹೂವು ಚಂದ ಬಿಟ್ಟಿದೆ ಇವತ್ತು. ನನಗೆ ಹೂವು ಇಡ್ಲಿಕ್ಕಾಗಲ್ಲ, ಇಲ್ಲಾಂದರೆ ದೇವರಿಗೆ ತೆಗೆದಿಡ್ತಿದ್ದೆ. ಈಗ ನನಗೆ ಅಲ್ಲಿ ಒಂದೆರಡು ಹೂವು ಬಿಟ್ಟಿದೆ ಚಂದ ಇವತ್ತು. ಇದೇ ಕಪ್ಪಲ್ಲಿ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೆ. ಮೊದಲೇ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಚೆನ್ನಾಗಿ ಕುದ್ಮೇಲೆ ಕೂಡ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ. ಆದರೆ ಇವತ್ತು ವಿಡಿಯೋ ಮಾಡ್ತಿದ್ದೆಲ್ಲ ಮರ್ತುಬಿಟ್ಟೆ. ಫಸ್ಟಿಗೆ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ. ಸಾರಿ, ನಾನು ಇವತ್ತು ಏನೋ ತಲೆಯಲ್ಲೇ ಉಂಟು, ವಿಡಿಯೋ ಮಾಡಬೇಕಾದ್ರೆ ಆ ರಾಗಿ ಹಿಟ್ಟನ್ನು ಹಾಕಿಬಿಟ್ಟೆ. ಸೊ ನೀವು ಮಾಡಬೇಕಾದ್ರೆ ಫಸ್ಟು ನೀರು ಹಾಕ್ಕೊಂಡು 2 ಲೋಟದಷ್ಟು ನೀರು ಹಾಕಿ ಆಮೇಲೆ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ರಾಗಿ ಹಿಟ್ಟನ್ನು ಹಾಕಿ. ನಾನಿವತ್ತು ಅರ್ಜೆಂಟಲ್ಲಿ ಏನೋ ವಿಡಿಯೋ ಮಾಡ್ತಾಯಿದ್ದೆ ಅಂತ ಹೇಳಿ ಹಾಕಿಬಿಟ್ಟೆ. ಸೊ ನೀವು ಇಂಥ ತಪ್ಪು ಮಾಡಬೇಡಿ. ಫಸ್ಟಿಗೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಡಿ, ಚೆನ್ನಾಗಿ ಕುದ್ಮೇಲೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ. ಸೊ ಇವತ್ತು ಯಾವ ರೀತಿ ರಿಸಲ್ಟ್ ಬರ್ತದೆ ನೋಡಬೇಕು. ನನಗೆ ಫಸ್ಟ್ ಟೈಮ್ ಈ ರೀತಿ ಮಾಡ್ತಿರೋದು, ಅದಕ್ಕೆ ಆಗಲ್ಲ, ನೋಡುವ ಯಾವ ರೀತಿ ಆಗ್ತದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಹುಲ್ಲೆಲ್ಲ ಇದ್ದರೆ ಒಳ್ಳೆ ಆಗ್ತದೆ, ಬಟ್ ನಮ್ಮ ಹತ್ರ ಅದೆಲ್ಲ ಇಲ್ಲ ಅಲ್ಲ, ಅದಕ್ಕೆ ನಾವು ಸಿಂಪಲ್ಲಾಗಿ ಇದರಲ್ಲೇ ಮಾಡ್ಕೊಳ್ಬೇಕು ಅಷ್ಟೆ. ಇಂಥ ಬೌಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಆಗಲ್ಲ. ಮರದ ಕೋಲು ಮತ್ತು ಈ ಮೊಸರು ಎಲ್ಲ ಮಾಡ್ತಾರಲ್ಲ, ಅಂಥ ಕೋಲೆಲ್ಲ ಇದ್ದರೆ ಒಳ್ಳೆ ಆಗ್ತದೆ ಮಾಡಲಿಕ್ಕೆ. ಇವತ್ತು ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ರಿಸಲ್ಟ್ ಸಿಕ್ಕಿದ ಮೇಲೆ ನಿಮಗೆ ಹೇಳ್ತೀನಿ. ನಾನು ಚೆನ್ನಾಗಿ ಕಲಿಸ್ತಾ ಇರಬೇಕು. ಸೊ ಮೊಬೈಲ್ ಇಟ್ಕೊಂಡು ಕಲಿಸ್ಲಿಕ್ಕೆ ಆಗಲ್ಲ, ಚೆನ್ನಾಗಿ ಕಲಿಸ್ತಾನೇ ಇರಬೇಕು ಇದನ್ನು. ಇದು ಹೋಯಿತು, ಇದು ಇನ್ನೂ ಆಗಲ್ಲ ರಾಗಿ ಮುದ್ದೆ. ಸೊ ಹಾಳಾಯಿತು, ಇವಾಗ ಬೇರೆ ಮಾಡಬೇಕೀಗ. ಸೊ ನೆಕ್ಸ್ಟ್ ಪುನಃ ರೆಡಿ ಆದಮೇಲೆ ನನಗೆ ಸಿಕ್ತಿದ್ದು. ಇವಾಗ ನೀರಿಟ್ಟೆ, 2 ಲೋಟ ನೀರಿಟ್ಟು ಆಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಾಕಿದ್ದೀನಿ. ಯಾಕೆಂತ ಹೇಳಿದರೆ ರಾಗಿ ಪೌಡರ್ ಹಾಕ್ಕೊಂಡಿದ್ದೇನೆ. ಸೊ ರಾಗಿ ಪೌಡರು ಗಂಟು ಇಲ್ಲದ ಹಾಗೆ ನಮಗೆ ಅನಿಸ್ತದೆ ಇದನ್ನು ಸ್ವಲ್ಪ ಹಾಕಿದರೆ. ಸೊ ಗಂಟು ಕಟ್ಟದೇ ಇದ್ದರೆ ನಾವು ಮಾಡ್ಕೊಳ್ಬೋದು ಈಸಿಯಾಗಿ. ಹಾಗೆ ಸ್ವಲ್ಪ ನೀರಲ್ಲಿ ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸೊ ಮತ್ತು ಈ ಥರ ಅಗಲ ಪಾತ್ರೆ ಇದ್ದರೆ ತುಂಬ ಈಸಿ ಆಗ್ತದೆ ಮಾಡಲಿಕ್ಕೆ. ಹಾಗೆ ಇದನ್ನು 1 ಲೋಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ 5 ನಿಮಿಷ ಕುದಿಬೇಕು. ಕುದ್ದಾದಮೇಲೆ ಈ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಾಡಿ ಚೆನ್ನಾಗಿ ಉಂಡೆ ಕಟ್ಟಿದರೆ ಸೊ ರಾಗಿ ಮುದ್ದೆ ಇಸ್ ರೆಡಿ. 5 ನಿಮಿಷದಲ್ಲೇ ಆಗ್ತದೆ. ನೆಕ್ಸ್ಟ್ ಟೈಮ್ ನಾನು ಫುಲ್ಲಾಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಸೊ ಇವತ್ತು ಏನೇನೋ ಆಗೋಯಿತು, ಸೊ ಹಾಗೆ ನೆಕ್ಸ್ಟ್ ಟೈಮ್ ತೋರಿಸ್ತಾನೆ. ಇವಾಗ ಬೇಡ, ಏನೋ ಮಾಡೋಕ್ಕೆ ಹೋಗಿ ಏನೋ ಆಯಿತು.
ಇರಲಿ, ನೆಕ್ಸ್ಟ್ ಟೈಮ್ ಯಾವಾಗಾರು ನಾನು ನಿಮಗೆ ತೋರಿಸ್ತೇನೆ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರು ನನ್ನ ಹೊಸದಾಗಿ ನೋಡ್ತಾ ಇದ್ದೀರ ಚಾನಲನ್ನು, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.